ನಮಸ್ಕಾರ ಗೆಳೆಯರೆ, ಯೂಟ್ಯೂಬ್ ಮೀಡಿಯಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಮತ್ತೆ ನಿಮಗೆ ಗುಡ್ ನ್ಯೂಸ್ ತರಲಿದೆ. ರೈತರಿಗೆ ಭರ್ಜರಿ ಸುದ್ದಿ ಮತ್ತು ಬ್ಯಾಂಕ್ ಮೂಲಕ ಸಾಲ ಮಾಡಿದವರಿಗೆ ಸಾಲದಿಂದ ಋಣಮುಕ್ತರಾಗಲು ಸುವರ್ಣ ಅವಕಾಶ. ಗೆಳೆಯರೆ, ಈ ಒಂದು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಇದುವರೆಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಮೀಡಿಯಾ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು. ನಾವು ಹಾಕುವ ದಿನನಿತ್ಯದ ವಿಡಿಯೋ ನೀವು ಮೊದಲು ನೋಡ್ತೀರಾ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈಗಲೇ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬನ್ನಿ ಗೆಳೆಯರೆ, ಮೊದಲನೇ ಮುಖ್ಯವಾದ ಸುದ್ದಿ ಹತ್ತಿರ ಹೋಗೋಣ. ಗೆಳೆಯರೆ, ಈ ಒಂದು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ನೀವು ಕೂಡ ಏನಾದರೂ ಬ್ಯಾಂಕ್ ಮೂಲಕ ಸಾಲ ಮಾಡಿದ್ದರೆ ಯಾವ ಬ್ಯಾಂಕ್ ಎಂಬುದನ್ನು ಕಮೆಂಟ್ನಲ್ಲಿ ಈಗಲೇ ನಮಗೆ ತಿಳಿಸಿ. ಭಾರತೀಯ ಸ್ಟೇಟ್ ಬ್ಯಾಂಕ್ನಿಂದ ಸಾಲ ಪಡೆದವರಿಗೆ ಈಗ ಒಂದು ಗುಡ್ ನ್ಯೂಸ್ ಇದೆ ಗೆಳೆಯರೆ. ಹೌದು, ಬ್ಯಾಂಕ್ ಮೂಲಕ ಸಾಲ ಮಾಡಿದವರಿಗೆ SBI ಒಂದು ಗುಡ್ ನ್ಯೂಸ್ ನೀಡಿದೆ. ಸುಸ್ತಿ ಸಾಲ ತೀರಿಸುವ ಮೂಲಕ ಋಣಮುಕ್ತರಾಗಲು ಬ್ಯಾಂಕ್ನಿಂದ ಇದೀಗ ಸುವರ್ಣಾವಕಾಶ ಕಲ್ಪಿಸಿದ್ದು, ಇದಕ್ಕಾಗಿ 2020-21ನೇ ಸಾಲಿನ ಋಣ ಸಮಾಧಾನ ಯೋಜನೆ ರೂಪಿಸಿರುವ ಬ್ಯಾಂಕ್ ಏಕಕಾಲದಲ್ಲಿ ಸಾಲ ಇತ್ಯರ್ಥಪಡಿಸಿ ಈ ಒಂದು ಸಾಲದಿಂದ ಋಣಮುಕ್ತರಾಗಲು ಒಂದು ಅವಕಾಶ ನೀಡಿದೆ. ಹೌದು ಗೆಳೆಯರೆ, ನೀವು ಒಂದೇ ಸಮಯದಲ್ಲಿ ಪಡೆದುಕೊಂಡ ಸಾಲವನ್ನು ತುಂಬಿ ಋಣಮುಕ್ತರಾಗಬಹುದು. ಇದೊಂದು ಸುವರ್ಣ ಅವಕಾಶ ಆಗಿದ್ದು, ಋಣ ಸಮಾಧಾನ ಯೋಜನೆ ಮೂಲಕ ನೀವು 20 ಲಕ್ಷವರೆಗಿನ ಸುಸ್ತಿದಾರ ಸಾಲಗಾರರಿಗೆ ಏಕಕಾಲದಲ್ಲಿ ಸಾಲ ಇತ್ಯರ್ಥ ಯೋಜನೆ ಅಂದರೆ OTS ಮೂಲಕ ಈ ಒಂದು ಹಣವನ್ನು ಕಳುಹಿಸುವುದರ ಮೂಲಕ ನೀವು ಸಾಲದಿಂದ ಮುಕ್ತರಾಗುತ್ತೀರಾ. ಹೀಗಾಗಿ ಕಟ್ಟಬಾಕಿ ಇರುವ ಸಾಲದಲ್ಲಿ ನಿಮಗೆ 15% 90% ರಿಯಾಯಿತಿ ಕೂಡ ಪಡೆಯಲು ಅವಕಾಶವಿದೆ. ಮತ್ತು ಅಷ್ಟೇ ಅಲ್ಲ ಗೆಳೆಯರೆ, ಈ ಒಂದು ಯೋಜನೆಯಲ್ಲಿ ಬಾಕಿ ತುಂಬಿದ ನಂತರ ನೀವು ಮತ್ತೆ ಮರು ಸಾಲ ಅವಕಾಶವು ಕೂಡ ಅದೇ ದಿನ ನೀವು ಪಡೆಯಬಹುದು. ಸಾಲ ಸುಸ್ತಿಯಾದ ದಿನದಿಂದ ಬಡ್ಡಿ ಮನ್ನಾವು ಕೂಡ ಮಾಡಲಾಗುತ್ತದೆ. ಈ ಒಂದು ಯೋಜನೆ ವ್ಯವಸಾಯ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯೋಗ ಸಾಲ, ಶೈಕ್ಷಣಿಕ ಸಾಲ ಮತ್ತು 5 ಲಕ್ಷವರೆಗಿನ ಗೃಹ ಸಾಲಗಳಿಗೆ ಅನ್ವಯವಾಗಿದ್ದು, ಇಂತಹ ಒಂದು ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳಬೇಕು. ಮತ್ತು ಇದರ ಕೊನೆಯ ದಿನಾಂಕ ಜನವರಿ 31 ಆಗಿರುತ್ತದೆ. ಗೆಳೆಯರೆ, ಶೀಘ್ರವೇ ನೀವು ಹತ್ತಿರದ SBI ಶಾಖೆಗೆ ಹೋಗಿ ಮತ್ತು ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ. ಇನ್ನು ಮತ್ತೊಂದು ಮುಖ್ಯದ ಸುದ್ದಿ ಬರ್ತಾ ಇದೆ. ಇದು ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಹೌದು ಗೆಳೆಯರೆ, ಆಲೂಗಡ್ಡೆ ಬೆಳೆದ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದ್ದು, ಆಲೂಗಡ್ಡೆ ಬೆಳೆಯಲ್ಲಿ ಭಾರಿ ಒಂದು ಏರಿಕೆಯಾಗಿದೆ. ರೈತರಿಗೆ ಸಂತೋಷವು ಉಂಟು ಮಾಡಿದ್ದು 50 kg ತೂಕದ ಒಂದು ಮೂಟೆಗೆ ಆಲೂಗಡ್ಡೆ ಬೆಳೆ 1500 ರೂಪಾಯಿ ಎಂದು ಘೋಷಿಸಲಾಗಿದೆ. ಮತ್ತು ಕೋಲಾರ ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯಲಾಗಿದ್ದು, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡಿದವರಿಗೆ ಈಗ ಅವರು ಬೆಳೆದ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಸಿಕ್ಕಿದೆ. ಹೌದು ಗೆಳೆಯರೆ, ಅಷ್ಟೇ ಅಲ್ಲ, ಹಾಸನ ಮತ್ತು ಮಂಡ್ಯ ಹಾಗೂ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಭಾಗದಲ್ಲಿ ಈ ಬಾರಿ ಮಳೆ ಹೆಚ್ಚಾಗಿ ಬಿದ್ದಿದ್ದರಿಂದ ಆ ಒಂದು ಭಾಗದಲ್ಲಿ ಆಲೂಗಡ್ಡೆ ಬೆಳೆ ಸಂಪೂರ್ಣ ನೆಲಕ್ಕೆ ಹಚ್ಚಿದೆ. ಆದ್ದರಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೆಳೆದ ಬೆಳೆಯು ರೈತರಿಗೆ ಒಂದು ಲಾಟರಿ ಹೊಡೆದಂತಾಗಿದ್ದು, ಹೆಚ್ಚಿನ ಬೆಲೆಯಲ್ಲಿ ಈಗ ಅವರು ಮಾರಾಟ ಮಾಡುತ್ತಿದ್ದಾರೆ ಗೆಳೆಯರೆ. ಮತ್ತು ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ, ನಮ್ಮ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಒಂದು ಗುಡ್ ನ್ಯೂಸ್. ರೈತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಸಿಕ್ಕಿದೆ ಗೆಳೆಯರೆ. ಮಂಡ್ಯ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಭತ್ತ ಖರೀದಿ ಸಂಬಂಧ ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಹೌದು ಗೆಳೆಯರೆ, ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ MV ವೆಂಕಟೇಶ್ ಅವರೇ ಖುದ್ದಾಗಿ ಮಾಹಿತಿ ನೀಡಿದ್ದು, ಆನ್ಲೈನ್ ಮುಖಾಂತರ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದ್ದಾರೆ. ಈ ಒಂದು ಜಿಲ್ಲೆಯಲ್ಲಿ ಭತ್ತ ಖರೀದಿ ಸಂಬಂಧ ರೈತರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಸಿಕೊಳ್ಳಲು 30 ಕೇಂದ್ರಗಳನ್ನು ತೆರೆಯಲಾಗಿದೆ. ಹೀಗಾಗಿ ಭತ್ತ ಬೆಳೆದ ರೈತರು ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಗೆಳೆಯರೆ. ಮತ್ತು ಈ ಒಂದು ವರ್ಷ ಮುಂಗಾರಿನಲ್ಲಿ ಉತ್ತಮ ಬೆಳೆಯಾಗಿದ್ದು, ಭತ್ತದ ಇಳುವರಿಯೂ ಕೂಡ ಚೆನ್ನಾಗಿ ಬಂದಿದೆ. ಸರ್ಕಾರವು ಕೂಡ ಬೆಂಬಲ ಬೆಲೆ ನಿಗದಿಪಡಿಸಿದ್ದು, ಜಿಲ್ಲೆಯ ರೈತರು ಆನ್ಲೈನ್ ಮೂಲಕ ಆದಷ್ಟು ಬೇಗನೆ ನೋಂದಣಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಎಂದು ಹೇಳಿದ್ದಾರೆ ಗೆಳೆಯರೆ. ಇವತ್ತಿಗೆ ಎಷ್ಟೇ ಇತ್ತು. ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ಪಡೆಯಲು, ಸರ್ಕಾರದ ಯೋಜನೆಯ ಎಲ್ಲ ಮಾಹಿತಿಯನ್ನು ನೀವು ಪಡಿಬೇಕಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಎಲ್ಲ ರೈತರಿಗೂ, ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈಗಲೇ ಶೇರ್ ಮಾಡಿ.